ಒಂದು ಕಡೆ ವಚನ ಭ್ರಷ್ಟರು, ಇನ್ನೊಂದು ಕಡೆ ವಚನ ಪಾಲಕರು. ಕಾಂಗ್ರೆಸ್ಸು ವಚನ ಪಾಲಕರ ಪಟ್ಟಿಯಲ್ಲಿರುವಂಥದ್ದು. BJP ಮತ್ತು ಅವರ ಮಿತ್ರಕೂಟ NDA ವಚನ ಭ್ರಷ್ಟರ ಕೂಟ ಅದು. ನೋಡಿ, ಕಳೆದ ಚುನಾವಣೆಯ ಸಂದರ್ಭದಲ್ಲಿ 2013ರಲ್ಲಿ 169 ಆಶ್ವಾಸನೆಗಳು ಕೊಟ್ಟಿದ್ವಿ, 165 ಈಡೇರಿಸಿದ್ವಿ. ಮೊನ್ನೆ ಚುನಾವಣೆಯಲ್ಲಿ ಪ್ರಮುಖವಾಗಿ 5 ಗ್ಯಾರಂಟೀಸನ್ನು ಕೊಟ್ವಿ. ಮ್ಯಾಟರ್ ಆಫ್ ಮಂತ್ಸಲ್ಲಿ ಅದನ್ನು ಜಾರಿಗೆ ತಂದಿದ್ದೇವೆ. ಆದರೆ ಅದೇ ಭಾರತೀಯ ಜನತಾ ಪಾರ್ಟಿಯವರು 2014ರಲ್ಲಿ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಮಾಡಲಿಕ್ಕೆ ಆಗಲಿಲ್ಲ. ಬೆಲೆಗಳನ್ನು ಕಡಿಮೆ ಮಾಡ್ತೀವಿ, ಮಾಡಲಿಕ್ಕೆ ಆಗಲಿಲ್ಲ. ಭ್ರಷ್ಟಾಚಾರ ನಿಲ್ಲಿಸ್ತೀವಿ, ಮಾಡಲಿಕ್ಕೆ ಆಗಲಿಲ್ಲ. ಬಡವರಿಗೆ 15 ಲಕ್ಷ ಕಪ್ಪು ಹಣದಲ್ಲಿ ಹಾಕ್ತೀವಿ, ಮಾಡಲಿಕ್ಕೆ ಆಗಲಿಲ್ಲ. ರೈತರ ಇನ್ಕಮ್ ಡಬಲ್ ಮಾಡ್ತೀವಿ, ಮಾಡಲಿಕ್ಕೆ ಆಗಲಿಲ್ಲ. ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಭಾರತೀಯ ಜನತಾ ಪಾರ್ಟಿಯವರು ವಚನ ಭ್ರಷ್ಟರಾಗಿ ಇದ್ದಾರೆ. ಇದರ ಜೊತೆಗೆ ಬಹುದೊಡ್ಡ ರಾಷ್ಟ್ರ ಪ್ರೇಮದ ಬಗ್ಗೆ ಮಾತನಾಡುವಂಥವ್ರು. ರಾಷ್ಟ್ರ ರಕ್ಷಣೆಗೋಸ್ಕರ, ರಾಷ್ಟ್ರ ಪ್ರೇಮಕ್ಕೋಸ್ಕರ ಈ ದೇಶದಲ್ಲಿ ಯಾರಾದರೂ ತ್ಯಾಗ ಬಲಿದಾನಗಳನ್ನು ಮಾಡಿದರೆ ದಟ್ ಈಸ್ ಓನ್ಲಿ ಕಾಂಗ್ರೆಸ್. ಗಾಂಧೀಜಿಯವರ ತ್ಯಾಗ ಬಲಿದಾನ ಆಯಿತು, ಇಂದಿರಾಜಿಯವರ ತ್ಯಾಗ ಬಲಿದಾನ ಆಯಿತು, ರಾಜೀವ್ ಗಾಂಧಿಯವರ ತ್ಯಾಗ ಬಲಿದಾನ ಆಯಿತು. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಒಬ್ಬರಾದರೂ ಸಹ ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿರುವಂಥ ಒಂದು ಉದಾಹರಣೆ ಇಲ್ಲ. ಹಾಗಾಗಿ ಅವರಿಗೆ ಏನಾಗಿದೆ, ಆ ಸ್ವಾತಂತ್ರ್ಯದ ಮಹತ್ವನೇ ಗೊತ್ತಿಲ್ಲ. ಸ್ವಾತಂತ್ರ್ಯ ಅಥವಾ ಸಂವಿಧಾನದ ಆಶಯಗಳು ಅವರಿಗೆ ಗೊತ್ತಿಲ್ಲ. ಚೈನಾದವರು ಬಾರ್ಡರ್ನ ಆಕ್ರಮಿಸ್ಕೊಳ್ಳಿ, ಚೈನಾದವರು ಯಾವ ಹೆಸರುಗಳನ್ನು ಬೇಕಾದರೂ ಬದಲಾವಣೆ ಮಾಡಲಿ, ಒಂದು ರೀತಿಯಲ್ಲಿ ಮಿಸ್ಟರ್ ಮೋದಿ ಹ್ಯಾಸ್ ಬಿಕಮ್ ಎ ಮೌನಿ ಬಾಬಾ. ಮಾತನ್ನೇ ಆಡೋದಿಲ್ಲ. ಸೊ ಹಾಗಾಗಿ ನನಗೆ ಅನ್ನಿಸ್ತಾ ಇದೆ, ಇವತ್ತು ದೇಶದಲ್ಲಿ BJPಯ ವಿರುದ್ಧವಾದಂಥ ಗಾಳಿ ಬೀಸ್ತಾ ಇದೆ. ಮೋದಿಯವರು ಯಾವ ಪುರುಷಾರ್ಥಕ್ಕೋಸ್ಕರ ಅವರಿಗೆ 400 ಸೀಟು ಸಿಗುತ್ತೆ ಅಂಥೇಳಿ ಕ್ಲೈಮ್ ಮಾಡ್ತಾ ಇದ್ದಾರೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇಡೀ ದೇಶದಲ್ಲಿ BJP ಅರ್ಥಾತ್ NDA ಮಿತ್ರಕೂಟದ ವಿರುದ್ಧ ಗಾಳಿ ಬೀಸ್ತಾ ಇದೆ. BJP ನೇತೃತ್ವದ ಕೂಟವನ್ನು ಈ ಸಾರಿ ನಾಳೆ ಬೆಳಗ್ಗೆ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ ಅವರನ್ನು ನರೇಂದ್ರ ಮೋದಿ ಆ್ಯಂಡ್ ಹಿಸ್ ಟೀಮನ್ನು ಮನೆಗೆ ಅಧಿಕಾರದಿಂದ ಕಿತ್ತೊಗೆದು ಮನೆಗೆ ಕಳಿಸ್ತಕ್ಕಂಥದ್ದು ಅಷ್ಟೇ ಸತ್ಯ. ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಪರವಾದಂಥ ಗಾಳಿ ಬೀಸ್ತಾ ಇದೆ. ಯಾಕೆ ಗಾಳಿ ಬೀಸ್ತಾ ಇದೆ? ಒಂದು, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜೊತೆಗೆ ಕೊಟ್ಟ ಆಶ್ವಾಸನೆಗಳನ್ನು ಈಡೇರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಖರ್ಗೆ ಅವರು ಇನ್ನಿತರ ನಾಯಕರುಗಳು ಸೇರಿ ಕನಿಷ್ಠ ರಾಜ್ಯದಲ್ಲಿ 20 ಸ್ಥಾನಗಳನ್ನು ಗೆಲ್ಲುವ ಅವಕಾಶಗಳು ಇವತ್ತು ರಾಜ್ಯದಲ್ಲಿ ಇದ್ದಾವೆ. ಮೋದಿಯವರಿಗೆ ಇವತ್ತು ಕನಸಿನಲ್ಲೂ ಇವತ್ತು ಕರ್ನಾಟಕ ಕಾಣ್ತಾ ಇದೆ. ಮಧ್ಯಪ್ರದೇಶಕ್ಕೆ ಹೋದ್ರು, ಛತ್ತೀಸ್ಗಢಕ್ಕೆ ಹೋದ್ರು, ಕರ್ನಾಟಕದನ್ನೇ ಇವರು ಟಾರ್ಗೆಟ್ ಮಾಡಿಕೊಂಡು ಮಾತನಾಡ್ತಾ ಇದ್ದಾರೆ. ಕರ್ನಾಟಕವನ್ನು ಒಂದು ರೀತಿ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದ್ದಾರೆ ಮಿಸ್ಟರ್ ಮೋದಿ. ನೋಡಿ, ರಾಜ್ಯದಲ್ಲಿ ಲಾಸ್ಟ್ ಇಯರ್
ಸುಮಾರು 224 ತಾಲೂಕುಗಳು ಬರಪೀಡಿತ ಅಂಥೇಳಿ ಘೋಷಣೆ ಮಾಡಿದ್ದಾರೆ. 236 ತಾಲೂಕುಗಳ ಪೈಕಿ 224 ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಆಗಿದೆ. ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 48 lakhs hectares. ಆ 48 lakh hectares ಸುಮಾರು 34 ಲಕ್ಷ ರೈತರಿಗೆ ಸೇರಿರುವಂಥ ಜಮೀನು. 34 ಲಕ್ಷ ರೈತರ ಜಮೀನು ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 37,000 ಕೋಟಿ ಬೆಳೆ ನಷ್ಟ ಆಗಿದೆ. ಈ ಬೆಳೆ ನಷ್ಟ ತುಂಬಿಕೊಳ್ಳಿಕ್ಕೆ ಬರ ಪರಿಹಾರದ ಕುಡಿಯುವ ನೀರಿರ್ಬೋದು, ಮೇವಿರ್ಬೋದು, ಉದ್ಯೋಗ ಸೃಷ್ಟಿ ಇರ್ಬೋದು, ಇದಕ್ಕೆ NDRF ನಾರ್ಮ್ಸ್ ಪ್ರಕಾರ 4,663 ಕೋಟಿ 4,663 ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕು ಅಂಥೇಳಿ ಅಕ್ಟೋಬರಲ್ಲಿ ವಿನಂತಿ ಮಾಡಿಕೊಳ್ಳಲಾಗಿತ್ತು. ಅದೇ ತಿಂಗಳಲ್ಲಿ ಕೇಂದ್ರ ಸರ್ಕಾರದ ಟೀಮ್ ಬಂದು ಸ್ಟಡಿ ಮಾಡಿ ರೆಕಮೆಂಡ್ ಮಾಡಿ ಹೋಗಿತ್ತು ಕೊಡಬೇಕು ಅಂಥೇಳಿ. ಈ 4,663 ಕೋಟಿಯ ಜೊತೆಗೆ 18,171 ಕೋಟಿ 18,171 ಕೋಟಿ ಅಡಿಷನಲ್ ಗ್ರ್ಯಾಂಟನ್ನು ಕೊಡಬೇಕು. ನೋಡಿ, 2009ರಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ವಿಧಾನ ಪರಿಷತ್ನಲ್ಲಿ ಅಕ್ಟೋಬರ್ 29, 28 and 29 ಬಳ್ಳಾರಿ ಇರ್ಬೋದು, ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಬಿಜಾಪುರ, ಬಾಗಲಕೋಟೆ ಈ ಭಾಗದಲ್ಲಿ ಬಂದಂಥ ಪ್ರವಾಹದಿಂದ ಬೆಳೆ ನಷ್ಟ ಆದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ನಾನು ಅಪ್ಪರ್ ಹೌಸಲ್ಲಿ ವಿರೋಧ ಪಕ್ಷದ ನಾಯಕ, ಲೋಯರ್ ಹೌಸಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದರು. ನಾವು ಅವ್ರ ಮೇಲೆ ಒತ್ತಡ ತಂದಾಗ ವೈಮಾನಿಕ ಸಮೀಕ್ಷೆಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ರವರು, ಅಂದಿನ ಪ್ರಧಾನಮಂತ್ರಿಗಳು, ಮತ್ತು ಸೋನಿಯಾಜಿಯವರು ಏರಿಯಲ್ ಸರ್ವೆ ಮಾಡಿ ರಾಯಚೂರಿನಲ್ಲಿ ಸ್ಪಾಟಲ್ಲಿ 1,500 ಕೋಟಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಲಾಗಿತ್ತು. ಹಾಗೆ ರಾಜ್ಯದಲ್ಲಿ 18,171 ಕೋಟಿ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು. 4,663 ಕೋಟಿ NDRF ಕೆಳಗಡೆ ಬಿಡುಗಡೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ವಿನಂತಿ ಮಾಡಿತ್ತು, ಆದರೆ ಮಾಡಿರಲಿಲ್ಲ. ಎಲೆಕ್ಷನ್ ಕಮಿಷನ್ಗೆ ನಾನೇ ಕಂಪ್ಲೇಂಟ್ ಮಾಡಿದ್ದೆ. ಸುಪ್ರೀಂ ಕೋರ್ಟಲ್ಲಿ ನಮ್ಮ ಸರ್ಕಾರ ಅರ್ಜಿ ಹಾಕಿತ್ತು. ಈಗ 3,454 ಕೋಟಿ ಈಗ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಮೊದಲನೇದು, ಇಷ್ಟು ದಿವಸ ಯಾಕಪ್ಪ ತಡ ಮಾಡಿದ್ರಿ? ಯಾಕೆ? ವೈ ಯು ಹ್ಯಾವ್ ಡಿಲೇಡ್? ಇದು ಸ್ಟೆಪ್ ಮದರ್ಲಿ ಮಲತಾಯಿ ಧೋರಣೆ ಅಲ್ವಾ ಕರ್ನಾಟಕಕ್ಕೆ ತೋರ್ತಾ ಇರೋವಂಥದ್ದು? ಯಾವ ಮುಖ ಇಟ್ಕೊಂಡು ಮಿಸ್ಟರ್ ಮೋದಿ, ನಡ್ಡಾ, ಶಾ ಎಲ್ಲ ಕರ್ನಾಟಕಕ್ಕೆ ಬರ್ತಾ ಇದ್ದೀರ್ರಿ? ನಾನು ನಾಳೆ ಬೆಳಿಗ್ಗೆ ಬೆಳಗಾಮಲ್ಲಿ ಇರ್ತಾರೆ ಮಿಸ್ಟರ್ ಮೋದಿ. ಐ ವುಡ್ ಲೈಕ್ ಟು ಆಸ್ಕ್ ಮಿಸ್ಟರ್ ಮೋದಿ, ಯಾಕಪ್ಪ ಇಷ್ಟು ದಿವಸ ಡಿಲೇ ಮಾಡಿದ್ರಿ? ಎರಡನೇದು, ಯಾಕೆ NDRF ನಾರ್ಮ್ಸ್ ಪ್ರಕಾರ ಕೊಡದೆ 1,000 ಚಿಲ್ಲರೆ ಕೋಟಿ ಕಡಿಮೆ ಮಾಡಿದ್ದೀರಿ? ಯಾಕೆ 18,171 ಕೋಟಿ ಅಡಿಷನಲ್ ಅನುದಾನ ಈಗ ಗುಜರಾತ್ ಕೊಡ್ತೀರಿ, UP ಕೊಡ್ತೀರಿ, ಬಿಹಾರ ಕೊಡ್ತೀರಿ? ವೈ ಯು ಆರ್ ಡಿನೈಯಿಂಗ್ ಟು ಕರ್ನಾಟಕ?
ಯಾವ ರಾಜ್ಯ ನಿಮಗೆ ಕಳೆದ ಸಾರಿ 26 ಸ್ಥಾನ ಹೆಣ್ಮಗಳು ಸೇರಿದಂತೆ 26 ಸ್ಥಾನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಟ್ಟಂಥದ್ದು? ಯಾಕೆ? ವೈ? ಅಂದರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಮೋದಿಯವರು ಹತಾಶರಾಗಿ ವಿರೋಧ ಪಕ್ಷಗಳನ್ನು ದಮನ ಮಾಡುವಂಥ ಪ್ರವೃತ್ತಿಯನ್ನು ತೋರ್ತಾ ಇದ್ದಾರೆ. ಈ ದೇಶ ಕಂಡಂಥ ಸರ್ವಾಧಿಕಾರಿ ಪ್ರವೃತ್ತಿಯ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಮಿಸ್ಟರ್ ಮೋದಿ. ಇವತ್ತು ಅಧಿಕಾರ ಕೈಯಿಂದ ಅಲುಗಾಡ್ತಾ ಇದೆ, ಜಾರುತ್ತೆ ಅನ್ನೋದು ಗೊತ್ತಾದ ಮೇಲೆ ನಾಚಿಕೆ ಆಗೋದಿಲ್ವಾ ಮಿಸ್ಟರ್ ಮೋದಿ? ತಾಳಿ ಬಗ್ಗೆನೂ ಸಹ ಮಾತನಾಡೋದಕ್ಕೆ ಹೊರಟಿದೆಯಲ್ಲ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಮೋದಿ, ತಾಳಿಯ ಬಗ್ಗೆ ಮಾತನಾಡಲಿಕ್ಕೆ, ತಾಯಂದಿರು ಧರಿಸಿರುವಂಥ ತಾಳಿಯ ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ಯಾವ ನೈತಿಕತೆ ಇದೆ? 67ರಲ್ಲಿ ನಿಮ್ಮ ಶ್ರೀಮತಿಯವರಿಗೆ ತಾಳಿ ಕಟ್ಟಿದ್ರಿ, 74ರವರೆಗೂ ಆ ಹೆಣ್ಣುಮಗಳ ಜೊತೆಲಿ ಸಂಸಾರ ನಡೆಸಿದ್ರಿ. ಈಗ ಹೆಣ್ಣುಮಗಳ ಗತಿ ಏನಾಗಿದೆ? ಬಹುಶಃ ಭಾರತದ ಸಂಸ್ಕೃತಿನಲ್ಲಿ, ಭಾರತದ ಪರಂಪರೆಯಲ್ಲಿ, ಭಾರತದ ಮಣ್ಣಿನಲ್ಲಿ ತಾಳಿಗೆ ಇರುವಂಥ ಪಾವಿತ್ರ್ಯತೆ ಬಹುಶಃ ಪ್ರಪಂಚದ ಯಾವುದೇ ರಾಷ್ಟ್ರದಲ್ಲಿ ಇಲ್ಲ. ತಮ್ಮ ಶ್ರೀಮತಿಯವರ ರಕ್ಷಣೆ ಮಾಡೋದಕ್ಕಾಗದೇ ಇರುವಂಥ ಪ್ರಧಾನಿ ಇವತ್ತು ತಾಳಿ ಬಗ್ಗೆ ಮಾತನಾಡ್ತಾರೆ ಅಂದರೆ ಎಷ್ಟು ಲಘುವಾಗಿ ತಾಳಿ ಬಗ್ಗೆ ತೆಗೆದುಕೊಂಡಿದ್ರಿ ಅನ್ನೋದು ಇದು ಈ ದೇಶದ ಸಂಪ್ರದಾಯಕ್ಕೆ, ಸಂಸ್ಕಾರಕ್ಕೆ, ಈ ದೇಶದ ಪರಂಪರೆಗೆ, ಅದರಲ್ಲೂ ವಿಶೇಷವಾಗಿ ಹಿಂದೂ ಸಂಸ್ಕಾರಕ್ಕೆ, ಪರಂಪರೆಗೆ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಮಾಡಿರ್ತಕ್ಕಂಥ ಅಪಚಾರ. ಭಾರತದ ಪರಂಪರೆಗೆ, ಸಂಸ್ಕಾರಕ್ಕೆ ದ್ರೋಹ ಮಾಡಿರುವಂಥ ಮೋದಿ, BJP ಯಾವ ಮುಖ ಇಟ್ಕೊಂಡು ಓಟ್ ಕೇಳ್ತೀರಿ? ಈ ದೇಶದ ಪರಂಪರೆಗೆ ದ್ರೋಹ ಮಾಡ್ತಾ ಇದ್ದೀರಿ ನಿಮ್ಮ ಓಟ್ಗೋಸ್ಕರ, ನಿಮ್ಮ ಅಧಿಕಾರಕ್ಕೋಸ್ಕರ. ನಾಚಿಕೆ ಆಗೋದಿಲ್ಲ ನಿಮಗೆ? ಈ ದೇಶದ ಯಾರೊಬ್ಬರು ಸಹ ಲಘುವಾಗಿ ತಾಳಿಯ ಬಗ್ಗೆ, ಮಾಂಗಲ್ಯದ ಬಗ್ಗೆ ಮಾತನಾಡಿದ್ರೆ ಅದು ದೇಶದ್ರೋಹ ಆಗುತ್ತೆ, ಸಂಸ್ಕಾರದ ದ್ರೋಹ ಆಗುತ್ತೆ, ಸಂಸ್ಕೃತಿಯ ದ್ರೋಹ ಆಗುತ್ತೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರೆ, ರಿಸರ್ವೇಷನನ್ನು SC ST OBC. ಏನ್ರಿ ನಾಚಿಕೆ ಆಗೋದಿಲ್ವಾ ನಿಮಗೆ? ಅರೆ ನಿಮ್ಮ ಮಿತ್ರ ಪಕ್ಷ ಸನ್ಮಾನ್ಯ ದೇವೇಗೌಡರು ಅವರು ಎದೆ ತಟ್ಟಿ ಅನೇಕ ಸಾರಿ ಹೇಳಿದರೆ, ನಾನು ರೀ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟಿದ್ದು, ನಾನು ರೀ ನನಗೆ ಇನ್ನೊಂದು ಜನ್ಮ ಅಂತ ಇದ್ದರೆ ನಾನು ಮುಸಲ್ಮಾನರಾಗಿ ಹುಟ್ಟಬೇಕು ಅಂಥೇಳಿ ಕ್ಲೈಮ್ ಮಾಡಿರುವಂಥದ್ದು ದೇವೇಗೌಡರು. ಅರೆ ನಮ್ಮ ಸ್ವಾಚಾರ ಕಮಿಟಿನಲ್ಲಾಗಲಿ ರಂಗನಾಥ್ ಮಿಶ್ರಾ ಇವರು ರೆಫರ್ ಮಾಡಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ನಾನು ಇನ್ಫ್ಯಾಕ್ಟ್ ಐ ಹ್ಯಾವ್ ಆಲ್ರೆಡಿ ಫೈಲ್ಡ್ ಎ ಕಂಪ್ಲೇಂಟ್ ಬಿಫೋರ್ ಎಲೆಕ್ಷನ್ ಕಮಿಷನ್. ಡಿಫೆನ್ಸ್ ಮಿನಿಸ್ಟರ್ ಮೇಲೆ ಸಿಂಗ್, ರಾಜನಾಥ್ ಸಿಂಗ್ ಮೇಲೆ ಅವರು ಹೇಳ್ತಾರೆ, ಇಲ್ಲದ ಇವನ್ ಆರ್ಮಿನಲ್ಲೂ ಸಹ ಮೈನಾರಿಟೀಸ್ಗೆ ರಿಸರ್ವೇಷನ್ ತರೋದಕ್ಕೆ ಕೊಟ್ಟಿದ್ದಾರೆ. ಆ ಆರ್ಮಿಗೂ ಅಪಮಾನ ಮಾಡ್ತಾ ಇದ್ರಿ ಭಾರತೀಯ ಜನತಾ ಪಾರ್ಟಿಯವರು. ನಾನು ಇಷ್ಟೇ ಹೇಳ್ತೇನೆ, ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಸಂವಿಧಾನದ ರೀತಿಯ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥದಕ್ಕೆ ಬದ್ಧವಾಗಿದೆ ಹೊರತು ಸಂವಿಧಾನದ ಆರ್ಟಿಕಲ್ 340, ಆರ್ಟಿಕಲ್ 340ಯ ಪ್ರಕಾರ OBC, ಆರ್ಟಿಕಲ್ 341 ಪ್ರಕಾರ SC, ಆರ್ಟಿಕಲ್ 342 ಪ್ರಕಾರ ST, ರೆಡ್ ವಿತ್ ಆರ್ಟಿಕಲ್ 16 ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರಕಾರ
ಎಲ್ಲ ವರ್ಗದ ಜನರಿಗೆ ಮೀಸಲಾತಿ, ಈ ವರ್ಗದ ಜನರಿಗೆ ಯಾರು ಈ ಕ್ಯಾಟಗರಿಯಲ್ಲಿ ಬರ್ತಾರೆ ಮೀಸಲಾತಿಯನ್ನು ಕೊಡೋದ್ರ ಮೂಲಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿರ್ತಕ್ಕಂಥ ವರ್ಗಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಬದ್ಧತೆ ಇರುವಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ಸು. ಹಾಗಾಗಿ ನನಗೆ ಅನಿಸುತ್ತೆ ಈ ಸಾರಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನಮ್ಮ ರಾಜ್ಯದಲ್ಲೂ ಸಹ ಕನಿಷ್ಠ 20 ಸ್ಥಾನಗಳನ್ನು ಬಳ್ಳಾರಿಯೂ ಸೇರಿದಂತೆ ತುಕಾರಾಂ ಸೇರಿದಂತೆ ಕನಿಷ್ಠ 20 ಸ್ಥಾನಗಳನ್ನು ನಾವು ಗೆಲ್ತೇವೆ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ದಟ್ ಈಸ್ ದ ರಿಯಾಲಿಟಿ. ಇವತ್ತು ಇನ್ಫ್ಯಾಕ್ಟ್ ಈಗಾಗಲೇ ಸಬೂಬುಗಳನ್ನು ಹುಡುಕ್ಲಿಕ್ಕೆ ಹೊರಟಿದ್ದಾರೆ. ಚುನಾವಣೆ ಆಗ ನಡೀಲಿಲ್ಲ, ಹೀಗೆ ನಡೀಲಿಲ್ಲ ಅಂತೇಳಿ JDSನವರು ಇನ್ನಿತರರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.